ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕೊಡಗಿನಲ್ಲಿ ಲಾಸ್ಟ್ 3 ದಿನಗಳಿಂದ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಹಲವು ಕಡೆ ನದಿ ನೀರಿನ ಮಟ್ಟ ಕೂಡ ಏರಿಕೆ ಆಗಿದೆ. ಬ್ರಹ್ಮಗಿರಿ ತಪ್ಪಲಿನ ಪ್ರದೇಶದಲ್ಲಿ ನಿನ್ನೆ ಸಂಜೆಯಿಂದ ಕೂಡ ನಿರಂತರವಾಗಿ ವರ್ಷಧಾರೆ ಆಗ್ತಾ ಇದೆ. ಕಾವೇರಿ ನದಿಯಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ. ಬಿರುಗಾಳಿ ಮಳೆಗೆ ಹಲವೆಡೆ ಮರಗಳು ಧರಾಶಾಹಿ ಆಗಿರೋದು ಕೂಡ ಕಂಡು ಬರ್ತಾ ಇರುವಂತಹ ವಿಚಾರ ಹಾಗೂ ಹಲವು ಕಡೆ ವಿದ್ಯುತ್ ವ್ಯತ್ಯಯ ಕೂಡ ಆಗಿದೆ. ಕೊಡಗಿನ ಹಲವು ಭಾಗಗಳಲ್ಲಿ ರಸ್ತೆಯಲ್ಲೇ ನೀರು ನಿಂತಿತ್ತು. ಜೊತೆಗೆ ಕೆಲವು ಪ್ರದೇಶಗಳಂತೂ ದ್ವೀಪದಂತಹ ವಾತಾವರಣವನ್ನು ಎದುರಿಸ್ತಾ ಇದೆ. ಆಮೇಲೆ ಪ್ರತಿ ವರ್ಷ ಕೂಡ ಸಾಮಾನ್ಯ ಇದು ಮುಂಗಾರು ಮಳೆ ಸಂದರ್ಭದಲ್ಲಿ, ಅದರಲ್ಲೂ ಈ ಜುಲೈ ಆಗಸ್ಟ್ನಲ್ಲಂತೂ ಕೊಡಗಿನಲ್ಲಿ ಇಂಥದ್ದೇ ಚಿತ್ರಣ ಕಂಡು ಬರುತ್ತೆ. ತಲಕಾವೇರಿ, ಭಾಗಮಂಡಲ ಮತ್ತು ತ್ರಿವೇಣಿ ಸಂಗಮ ಯಾವಾಗಲೂ ಅತಿ ಹೆಚ್ಚು ಮಳೆಯಿಂದ ಹೊಡೆತಕ್ಕೆ ಬೀಳ್ತಕ್ಕಂಥದ್ದು. ಅದರಲ್ಲೂ ತ್ರಿವೇಣಿ ಸಂಗಮ ಯಾವಾಗಲೂ ಸಂಪರ್ಕವನ್ನೇ ಕಡಿತ ಮಾಡ್ಕೊಂಡ್ಬಿಡುತ್ತೆ. ಒಂಥರ ದ್ವೀಪದಂತಾಗ್ಬಿಡುತ್ತೆ. ಆ ಭಾಗದಲ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿ ನೀರು ಹರಿತಾ ಇರುತ್ತೆ. ಈ ಬಾರಿ ಮುಂಗಾರು ಕೊಡಗಿನಲ್ಲಿ ಕೈ ಕೊಟ್ಟಿಲ್ಲ ನನ್ನ ಪ್ರಕಾರ. ಬೇರೆ ಕಡೆ ಎಲ್ಲ ಸುಮಾರು, ಬಟ್ ಕೊಡಗಿನಲ್ಲಿ ಚೆನ್ನಾಗಿ ಆಗ್ತಾ ಇದೆ ವರ್ಷಧಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಕೊಡಗು ಜಿಲ್ಲೆಯಾದ್ಯಂತ ಮಳೆ ಚೆನ್ನಾಗಿ ಆಗ್ತಾ ಇದೆ. ಕಾಫಿ ಬೆಳೆಗಾರರ ಮುಖದಲ್ಲಿ ಸಂತಸ. ಆದರೆ ಕೊಡಗಿನಲ್ಲಿ ಸುರಿತಕ್ಕಂಥ ಮಳೆ ಪ್ರಮಾಣ ಜಾಸ್ತಿ ಆದ್ರೇ KRSಗೆ ನೀರು ಬರೋದು. KRS ಜಲಾಶಯ ತುಂಬಬೇಕು ಅಂತಂದರೆ ನಿಮಗೆ ಕೊಡಗು ಭಾಗದಲ್ಲಿ ಒಳ್ಳೆ ಮಳೆ ಆಗಬೇಕು. ಅಲ್ಲಿಂದ ಹರ್ಕೊಂಡು ಬರ್ತಕ್ಕಂಥ ನೀರು ಮೊದಲು ಹಾರಂಗಿ ಜಲಾಶಯ ತುಂಬುತ್ತೆ, ಅದಾದ ನಂತರ KRS ತುಂಬುತ್ತೆ. ಸೊ ಎರಡೂ ಆಗಬೇಕು. ಯಾಕೆಂದರೆ ಕಳೆದ ಬಾರಿ ತುಂಬ ಬರಗಾಲ ಆಗಿಬಿಟ್ಟಿತ್ತು, KRS ಡ್ಯಾಮ್ ತುಂಬಿರಲಿಲ್ಲ. ಈ ಸಾರ್ತಿ ಆದರೂ ಅದು ತುಂಬಬೇಕು ಅಂತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕೆ ಪೂರಕವಾಗಿ ಈಗ ಕೊಡಗಿನಲ್ಲಿ ಮಳೆ ಆಗ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ತ್ರಿವೇಣಿ ಸಂಗಮ ಮತ್ತು ಭಾಗಮಂಡಲ ಪ್ರದೇಶದಲ್ಲಿ ವ್ಯಾಪಕವಾದಂತಹ ಮಳೆ ಆಗುತ್ತೆ. ನಿಮಗೆ ಕಾವೇರಿ ಉದ್ಭವ ಪ್ರದೇಶ ತಲಕಾವೇರಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಇಲ್ಲಿ ತನಕ ಎಷ್ಟು ಮಿಲಿಮೀಟರ್ ಮಳೆ ಆಗಿದೆ ಅನ್ನೋದನ್ನ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಜೊತೆಗೆ ಮಳೆಯಿಂದ ಎಲ್ಲಾದ್ರೂ ಸಮಸ್ಯೆಗಳಾಗಿರೋದ್ರ ಬಗ್ಗೆ ವರದಿ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಮಮತಾ ಅಂಡ್ ಅರವಿಂದ್, ಕೊಡಗು ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ಒಂದಷ್ಟು ಮಳೆ ಬಿರುಸುಪಡ್ತಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗ್ತಿದೆ. ಅದರಲ್ಲೂ ಕೂಡ ಬ್ರಹ್ಮಗಿರಿ ತಪ್ಪಲು ಮತ್ತೆ ಪುಷ್ಪಗಿರಿ ತಪ್ಪಲಿನಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ಇದೀಗ ಕಾಫಿ ಬೆಳೆಗಾರ ಇರ್ಬೋದು, ರೈತರ ಮೊಗದಲ್ಲಿ ಕೂಡ ಮಂದಹಾಸ ಕೂಡ ಮೂಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 15 ದಿನದಿಂದಲೂ ಕೂಡ ತುಂತುರು ಮಳೆ ಮಾತ್ರ ಕೊಡಗು ಜಿಲ್ಲೆಗೆ ಸೀಮಿತವಾಗಿತ್ತು. ಆದ್ರೆ ಕಳೆದ ರಾತ್ರಿಯಿಂದ ಅತಿ ಹೆಚ್ಚಾಗಿ ಮಳೆ ಕೂಡ ಆಗ್ತಾ ಇದೆ. ಹಾಗಾಗಿ ನದಿ, ತೊರೆ, ಹಳ್ಳ ಕೊಳ್ಳಗಳು ಕೂಡ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಕೂಡ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಹಾರಂಗಿ ಜಲಾಶಯಕ್ಕೆ ಕಳೆದ ರಾತ್ರಿಯಿಂದ ಇಂದು ಬೆಳಿಗ್ಗೆ 6 ಗಂಟೆ ತನಕ ಕೂಡ 800ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಜನರಲ್ಲೂ ಕೂಡ ಒಂದು ರೀತಿ ಮಂದಹಾಸ ಮೂಡಿರ್ತಕ್ಕಂಥದ್ದು ಕೂಡ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಈ ಗಾಳಿ ಮಳೆಗೆ ಸಾಕಷ್ಟು ಮರಗಳು ಕೂಡ ಧಾರಾಶಾಯಿ ಆಗ್ತಾ ಇದೆ. ಸಾಕಷ್ಟು ಗ್ರಾಮಗಳು ಕೂಡ ವಿದ್ಯುತ್ ಇಲ್ಲದೆ ಅಡಚಣೆ ಕೂಡ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಚೆಸ್ಕಾಂ ಇಲಾಖೆ ಎಲ್ಲಾ ರೀತಿಯ ವಿದ್ಯುತ್ ಅನ್ನ ಸರಬರಾಜು ಮಾಡ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು ಕೂಡ ಕಾಣಬಹುದು. ಮಮತಾ, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಹಾಗಾಗಿ ಈಗ KRS ಜಲಾಶಯ ಮತ್ತು ಹಾರಂಗಿಗೆ ಮೊದಲು ನೀರು ಬರುತ್ತೆ. ಯಾವಾಗಲೂ ಕೂಡ ಹಾರಂಗಿ ತುಂಬುತ್ತೆ. ಹಾರಂಗಿಯ ನಂತರ ಹೆಚ್ಚುವರಿ ನೀರನ್ನು ಕಾವೇರಿ ನದಿಗೆ ಬಿಟ್ಟಾಗ KRSಗೂ ಕೂಡ ನೀರು ಅಲ್ಲಿಂದನೇ ಹರಿದು ಬರತಕ್ಕಂಥದ್ದು. ಇದು ಈ ತಿಂಗಳು ಜೂನ್ ಮತ್ತು ಜುಲೈ ಪೀಕ್ ಟೈಮ್ ಅಂತ ಹೇಳ್ಬೋದು. ಜೂನ್ ಆ್ಯಂಡ್ ಜುಲೈನಲ್ಲಿ ನಿಮಗೆ ಒಳ್ಳೆ ಮಳೆ ಆಗಿಬಿಟ್ರೆ ಸಹಜವಾಗಿ ನಿಮಗೆ ಜಲಾಶಯಗಳು ತುಂಬುತ್ತವೆ.